ವಸು, ನನಗೆ ಕ್ಷಮಿಸ್ಬಿಡು. ನಾನು ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಒಂಟಿಯಾಗಿದ್ದು ಬಿಡೋದೇ ಒಳ್ಳೇದು, ಅನಾಥನಾಗಿರೋದೇ ಒಳ್ಳೇದು. ಅದೇ ಅದೇ ಸರಿ. ಭಾವ, ಏನ್ ಮಾತಾಡ್ತಿದ್ದೀರಾ? ಹೌದು ಕೋದಂಡ, ಇವಳ ಜೊತೆ ಬಹಳ ಯೋಗ್ಯತೆ ನನಗಿಲ್ಲ. ನಾನು ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಬರಲ್ಲ. ಸಾಧ್ಯವಾದ್ರೆ ನನ್ನ ಕ್ಷಮಿಸ್ಬಿಡ. ಮತ್ತಿನ್ಯಾವತ್ತೂ ನಿನಗೆ ನೋವು ಕೊಡಲ್ಲ. ನನ್ನ ಮಕ್ಕ ನಿನಗೆ ತೋರಿಸಲ್ಲ. ವಸು, ನಿಂದಮ್ಮಯ್ಯ ಅವ್ರನ್ನ ಕರಿಯೆ. ಅವ್ರು ಹೋಗದ್ ಬೇಡ ಅಂತ ಹೇಳೆ. ವಸುಮತಿ, ಏನಮ್ಮ ಯೋಚನೆ ಪಡ್ತಾ ಇದೆಯಾ? ಕರಿಯಮ್ಮ, ಅಳಿಯಂದ್ರನ್ ಕರಿಯಮ್ಮ. ಅಕ್ಕ, ಭಾವ ಹೋಗ್ತಿದಾರಕ್ಕ, ನಿಂತ್ಕೊಳ್ಳಿ ಅಂತ ಹೇಳಕ್ಕ. ಭಾವ 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 ನಿಂತ್ಕೊಳ್ಳಿ ಭಾವ. ಭಾವ ನಿಂತ್ಕೊಳ್ಳಿ. ಭಾವ ಭಾವ ಎಲ್ಲಿಗೆ ಹೋಗ್ತಿದ್ರಿ ಭಾವ? ಅವಳಿಗೆ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಇಲ್ಲಿದ್ದೇನು ಪ್ರಯೋಜನ? ನಿಂತ್ಕೊಳ್ಳಿ. ಮತ್ತೆ ಬಿಟ್ಟು ಹೋಗ್ತೀರಾ? ಈ ದಿನಕ್ಕೋಸ್ಕರನೇ ನಾನು ಇಷ್ಟು ವರ್ಷ ಕಾದಿದ್ದೀನಿ. ಈಗ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ? ಹೋಗಿ, ನಾನು ಹೋಗ್ತೀನಿ. ಇನ್ಯಾವತ್ತೂ ವಾಪಸ್ ಬರದೇ ಇರೋ ಜಾಗಕ್ಕೆ. ಹಾಗೆಲ್ಲ ಮಾತಾಡ್ಬೇಡ ಬಸ್ಸು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಈಗ ಬಂದಿದ್ದೀರಲ್ಲ, ಇಷ್ಟು ವರ್ಷ ಬೇಕಾಯ್ತಾ ನನ್ನ ಮೇಲೆ ಕೋಪ ಹೋಗೋದಕ್ಕೆ? ಇಲ್ಲ, ನಿಮ್ಮನ್ನು ಬಿಟ್ಟು ಹೋಗಿ ಒಂದೇ ಒಂದು ತಿಂಗಳಿಗೆ ನಾನು ಹುಡ್ಕೊಂಡ್ ಬಂದಿದ್ದೆ. ಆದರೆ ಅಲ್ಲಿ ನೀವ್ಯಾರೂ ಇರಲಿಲ್ಲ. ಏನು, ವಾಪಸ್ ಬಂದಿದ್ರಾ? ಹೌದು, ನಾನು ವಾಪಸ್ ಬಂದಾಗ ನೀವ್ಯಾರೂ ಇರಲಿಲ್ಲ. ನೀವೆಲ್ಲಿ ಹೋಗಿದ್ದೀರಾ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವತ್ತಿಂದ ನಾನು ಬೇಡ್ಕೊಳ್ಳದೇ ಇರೋ ದೇವರೇ ಇಲ್ಲ, ಕಟ್ಕೊಳ್ಳದೇ ಇರೋ ಹರಕೆನೇ ಇಲ್ಲ. ವಸು, ನನಗೆ ಕ್ಷಮಿಸ್ತೀಯಲ್ವಾ? ಹಾಗೆಲ್ಲ ಮಾತಾಡಬೇಡಿ.
ಹೋಗ್ಲಿ ಬಿಡಿಪ್ಪ, ಎಲ್ಲ ದೇವರ ಕೃಪೆ. ಈಗ್ಲಾದ್ರೂ ಒಳ್ಳೇದಾಯ್ತಲ್ಲ. ಇಷ್ಟೆಲ್ಲ ಆಗಿದ್ದು ನಿಮ್ಮ ಹೋಟೆಲ್ ಹುಡುಗರಿಂದ. ಏನು ಹೇಳ್ತಾ ಇದ್ದೀರಾ ನೀವು? ಹೋಟ್ಲು ಹುಡುಗರಿಗೂ ನೀವು ಸಿಕ್ಕಿರೋದಕ್ಕೂ ಏನು ಸಂಬಂಧ? ಅವ್ರು ನನ್ನನ್ನು ಕಳ್ಳ ಅಂತ ಹಿಡಿದು ಕಟ್ಟಾಕದೇ ಇದ್ದಿದ್ರೆ ಇದು ಯಾವುದೂ ನಡೀತಾನೆ ಇರಲಿಲ್ಲ.